ಇದ್ದಾರೆ. ಮಾಧ್ಯಮದಲ್ಲಿ ನೋಡಿದಿರಿ, ನಮ್ಮ ರಾಜ್ಯಾಧ್ಯಕ್ಷರಾದ ಕೆ ಅಬ್ದುಲ್ ಜಬ್ಬಾರ್ ಅವರು ಕೆಪಿಸಿಸಿ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿರುವಂತದ್ದು. ಒಂದು ವಿಷಯ ತುಂಬ ಮಾಧ್ಯಮದವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅವರು 3ನೇ ತಾರೀಕಿಗೆ ಆ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿನ್ನೆ ಬಹಿರಂಗ ಪಡಿಸಿರೋದು. ಯಾಕಂತ ಹೇಳಿದ್ರೆ ಎಲೆಕ್ಷನ್ ಉಪಚುನಾವಣೆ ಇದ್ದಿದ್ದ ಕಾರಣಾಂತರದಿಂದ ಅದಕ್ಕೆ ಯಾವುದೋ ಒಂದು ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ಆ ರಾಜೀನಾಮೆಯನ್ನು ಅವರು ಬಹಿರಂಗ ಪಡಿಸಲಿಲ್ಲ. ಆ ಬಹಿರಂಗವಾಗಿ ನಿನ್ನೆ ಚುನಾವಣೆ ಆದ ನಂತರ ಅವರು ನಿನ್ನೆ ಘೋಷಣೆ ಮಾಡಿದ್ದಾರೆ, ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಅದ್ರ ಸಲುವಾಗಿ ನಾವು ನಮ್ಮ ಅಧ್ಯಕ್ಷರೇ ಮನಸ್ಸಿನೊಂದು ಈ ಉಪಚುನಾವಣೆಯಲ್ಲಿ ಏನೇನು ನಡೆದಿದೆ ಏನೇನಿಲ್ಲ ಅಂತ ಹೇಳಿ ತಮಗೆಲ್ಲರಿಗೂ ಬಂದಿದೆ. ಅವರಿಗೆ ಬಹಳ ಕಡೆಗಣಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ರಾಜ್ಯ ಸ್ಥಾನಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಮುಂದುವರಿತೇನೆ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲಾ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ನಮ್ಮ ಕಾರ್ಯಾಧ್ಯಕ್ಷರು, ಜಿಲ್ಲೆಯ ಎಲ್ಲಾ ಸಮಿತಿನವರು ಇವತ್ತು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದ್ದೀವಿ. ನಾವು ಈ ಏನು ನಮಗೆ ಹುದ್ದೆ ಕೊಟ್ಟಿದ್ರು ಪಕ್ಷದಲ್ಲಿ, ಈ ಹುದ್ದೆಗಳಿಗೆ ಮಾತ್ರ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ. ನಾವು ಪಕ್ಷದ ಶಿಸ್ತಿನ ಸಿಪಾಯಿನಂತೆ, ಪಕ್ಷದ ಸಾಮಾನ್ಯ ಕಾರ್ಯಕರ್ತರಂತೆ ಮುಂದುವರಿತೀವಿ. ಪಕ್ಷದಲ್ಲಿ ಈ ಹುದ್ದೆಗಳಿಗೆ ನಾವು ಇವತ್ತು ರಾಜೀನಾಮೆ ಕೊಡಲಿಕ್ಕೆ ಸಾಮೂಹಿಕವಾಗಿ ಜಿಲ್ಲಾದ್ಯಂತ ನಾವು ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟು ಅಲ್ಪಸಂಖ್ಯಾತರ ವಿಭಾಗದ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಾಗ್ಲಿ, ತಾಲೂಕು ಮಟ್ಟದಲ್ಲಾಗ್ಲಿ, ರಾಜ್ಯ ಮಟ್ಟದಲ್ಲಾಗ್ಲಿ ಎಲ್ಲಾ ಪದಾಧಿಕಾರಿಗಳು ಇವತ್ತು ರಾಜೀನಾಮೆಯನ್ನು ಕೊಡ್ತಾ ಇದ್ದೀವಿ. ನಾವು ಈ ದಾವಣಗೆರೆ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದೀವಿ. ಬೇರೆ ಜಿಲ್ಲೆಯವರು ಕೊಡ್ತಿರ್ಬಹುದು. ನಮ್ಮ ಜಿಲ್ಲೆಯಲ್ಲಿ ನಾವು 5 ಜನ ಪದಾಧಿಕಾರಿಗಳಿದ್ದೀವಿ ರಾಜ್ಯ ಮಟ್ಟದ. ನಾನು ಉಪಾಧ್ಯಕ್ಷ ಇದ್ದೀನಿ. 3 ಜನ ಕಾರ್ಯದರ್ಶಿ ಇದ್ದಾರೆ. ಇನ್ನೊಬ್ರು ಉಬೇದುಲ್ಲಾ ಅಂತ ಇದ್ದಾರೆ, ಅವ್ರು ಬರಲಿಲ್ಲ, ಅವರು ಬೆಂಗಳೂರಲ್ಲಿದ್ದಾರೆ. ಒಟ್ಟು 5 ಜನ ನಾವು ರಾಜ್ಯ ಪದಾಧಿಕಾರಿಗಳಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ನಮ್ಮ ಎ ಅಬ್ದುಲ್ ಜಬ್ಬಾರ್ ಅವರು ಇದ್ದಾರೆ. ಅವರು ಪೂರ್ತಿ ಸಮಿತಿನೂ ಇವತ್ತು ಕೊಟ್ಟಿದ್ದಾರೆ. ಹರಿಹರದಿಂದ ಆಸಿಫ್ ಜುನೇದಿ ಅವರು ಬಂದಿದ್ದಾರೆ. ಜಿಲ್ಲಾ ಸಮಿತಿಯಲ್ಲಿ ಇವಾಗ 3 ಜನ ಇದೆ. 109 ನಾವು ಮತ್ತೆ ಆಸಿಫ್ ಜುನೇದಿ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಜಿಲ್ಲಾ ಸಮಿತಿಯಲ್ಲಿ ಒಟ್ಟು ಎಷ್ಟು ಜನ ಪದಾಧಿಕಾರಿಗಳಿದ್ದೀರಿ, ಎಷ್ಟು ಜನ ರಾಜೀನಾಮೆ? ಈಗ ಅದು ಅಲ್ಪಸಂಖ್ಯಾತರ ಘಟಕದಲ್ಲಿ ನಾವು ಬಹಳ ಜನ ಇದ್ದೀವಿ. ಅದರಲ್ಲಿ ಏನೈತಿ, ಎಲ್ರಿಗೂ ಕರ್ಕೊಂಡ್ ಬರೋದ್ ಬೇಡ ಅಂತ ಹೇಳಿ 3 ಜನ ಇವತ್ತು ಬಂದಿದ್ದಾರೆ. ಜೊತೆಗೆ 3-4 ಜನ ಬಂದಿದ್ದಾರೆ. ಏನು ಪದಾಧಿಕಾರಿ ಅಧ್ಯಕ್ಷರಂದ್ರೆ ನಮ್ಮಲ್ಲಿ ಅಧ್ಯಕ್ಷರಿದ್ದಿಲ್ಲ, ಕಾರ್ಯಾಧ್ಯಕ್ಷರು ಮಾಡಿದ್ವಿ ನಾವು ಅಬ್ದುಲ್ ಜಬ್ಬಾರಿಗೆ. ಅವ್ರ ಜೊತೆಗೆ ಎಲ್ಲ ಪ್ರಧಾನ ಕಾರ್ಯದರ್ಶಿ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲರೂ ಈ ಸಮಿತಿಯವರು ಸಾಮೂಹಿಕವಾಗಿ ಅವ್ರ ರಾಜೀನಾಮೆ ಅವ್ರ ಹತ್ರ ಕೊಟ್ಟಿದ್ದಾರೆ. ಆಲ್ರೆಡಿ ಇಡೀ ಕಮಿಟಿನೇ ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಲ, ಅಲ್ಪಸಂಖ್ಯಾತರ ಘಟಕ. ಈಗ ಒಟ್ಟು ಎಷ್ಟು ಜನ ಇರ್ತಾರೆ? ತಾಲೂಕು, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ 5 ಜನ ಇದೀವಿ ಸರ್. ರಾಜ್ಯ ಮಟ್ಟದಲ್ಲಿ 5 ಜನ ಇದೀವಿ ಬ್ರದರ್. ಈಗ ಒಂದು 50 ಜನ ಇರ್ಬೋದು ಟೋಟಲ್. 5 ಜನ ನಾನು ಮೊಹಮ್ಮದ್ ಸಿರಾಜ್ ಇದ್ದೀನಿ, ಅಬ್ದುಲ್ ಗನಿ ತಾಯರ್ ಇದ್ದಾರೆ, ನಮ್ಮ ಹುಸೇನ್ ಉಕ್ಕುಡ್ಗಾತ್ರಿ ಅವರು ಇದ್ದಾರೆ, ಉಬೇದುಲ್ಲಾ ಅತ್ತಾರ್ ಇದ್ದಾರೆ. ನೀವೇನಿದ್ದೀವಿ ಅದಕ್ಕೆಲ್ಲ ಅವರೆಲ್ಲ ಬದಲಾಗಿದಾರ? ಹೌದು ಸರ್, 100%. ಇಲ್ಲೇ ಅಂತಲ್ಲ, ರಾಜ್ಯಾದ್ಯಂತನೂ ಈ ಸಾಮೂಹಿಕ ರಾಜೀನಾಮೆ ಕೊಡುವ ಒಂದು ಸಂಭವ ಇದೆ ರಾಜ್ಯಾದ್ಯಂತ. ಇಲ್ಲಿ ಬರೇ ದಾವಣಗೆರೆ ಜಿಲ್ಲೆ ಅಂತ ಅಲ್ಲ, ಸಾಮಾನ್ಯ ಕಾರ್ಯಕರ್ತರಾಗಿ ಮೆಂಬರ್ ಆಗಿ ನಾವು ಮುಂದುವರಿತೀವಿ. ಮುಂದುವರಿತಾರೆ. ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ ಅವರು. MNCಗೆ ಯಾಕೆ ಕೊಡ್ಬೇಕು ಸರ್ ರಾಜೀನಾಮೆ? ಪಕ್ಷದಲ್ಲ, ಪಕ್ಷದ ಕೆಲಸ ಅಲ್ಲ ಅದು. ಪಕ್ಷದಲ್ಲಿ ಗೊಂದಲ ಸೃಷ್ಟಿಯಾಗಿರೋದು. ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಆಗಿದ್ದಾರೆ, ಕರೆಕ್ಟ್. ಅದು ಮಾಡ್ಬೇಕಂತ ಏನಿಲ್ಲ, ಕರೆಕ್ಟ್ ನೀವು ಹೇಳ್ತಿರೋದು. ಈಗ ಮನ್ಸಿನೊಂದೇ ಇದು ಮಾಡಿದ್ದಾರೆ.
ಮುಂದಿನ ನಿಲುವು ಏನೈತೆ ಅವ್ರಿಗೆ ಕೇಳಬೇಕು. ಮುಂದಿನ ಏನಾದ್ರು ಮಾಡ್ಬೋದು, ನೀವು ಮುಂದೆ ಏನ್ ನಿರ್ಧಾರ ತಗೊಂತಾರ ಗೊತ್ತಿಲ್ಲ. ಅಲ್ಲ, ಈ ಕೆಪಿಸಿ ಮೈನಾರಿಟಿ ಸೆಲ್ ಅಂತ ಖರ್ಚ ಕಟ್ರೆ MLC ಅಟ್ಲೀಸ್ಟ್ ಅನುದಾನ ಬಿಟ್ಟಿದ್ರೆ ಆ ಉದ್ದೇಶಕ್ಕೆ ಹೋಗ್ತಾರೆ. ಏನ್ ಸರ್ ಅವ್ರಿಗೆ ಏನ್ ಕೇಳ್ಬೇಕು ಸಾಹೇಬ್ರು? ಸಮಾಜದ ಪ್ರತಿನಿಧಿ ಇಲ್ಲ, ಸಾಹೇಬ್ರು ಹೇಳ್ತಾರಲ್ಲ ಸರ್, ಸಾಹೇಬ್ರು ಕೇಳಿದ್ರೆ ಸಾಹೇಬ್ರು ಸಿಗ್ತಾರೆ ನಿಮ್ಗೆ, ಸಾಹೇಬ್ರ ಹತ್ರ ಕೇಳಿದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಅದು ಸಾಕ್ಷಾತ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ಸರ್. ತಾಯರ್ ಅಂತ ಸರ್, ನಾನು KPCC ಅಲ್ಪಸಂಖ್ಯಾತ ವಿಭಾಗದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಈ ಹಿಂದೆ ಸಹ ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ನಮಗೆಲ್ಲರಿಗೆ ಚೇರ್ಪರ್ಸರಾಗಿದ್ದೀನಿ. ಈ ಮೊನ್ನೆ ನಡೆದಂಥ ಒಂದು ಘಟನೆ ಏನಿದೆ, ನಿನ್ನೆ ನಮ್ಮ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ ಮನನೊಂದು, ಅದು ಬಹಳ ಒಂದು ದುರಂತದ ದಿನ ಅಂತ ಹೇಳಿದ್ರೆ ಪಕ್ಷಕ್ಕೆ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಅವರು ಸುಮಾರು 45 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ನಮ್ಮ ಸಮಾಜದಲ್ಲಿ ಜಾಗೃತಿ ಮೂಡಿಸಿ ಈ ಸಮಾಜದ 90% ಭಾಗ ವೋಟರ್ಸ್ ಪಕ್ಷಕ್ಕೆ ಬರುವ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಈ ಹಿಂದೆ ಅಂದರೆ ಈ ಉದಾಹರಣೆ ಮೊನ್ನೆ ರೀಸೆಂಟ್ ಆಗಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಸಹ ನಮ್ಮ ರಾಜ್ಯಾಧ್ಯಕ್ಷರಾದ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ರವರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಎಲ್ಲ ನಮ್ಮ ಮುತ್ತೋಲಿಗಳ ಕಾನ್ಫರೆನ್ಸ್ಗಳು, ಎಲ್ಲ ಜಿಲ್ಲೆಗಳಲ್ಲಿ ಮುತ್ತೋಲಿಗಳ ಕಾನ್ಫರೆನ್ಸ್, ಧಾರ್ಮಿಕ ಗುರುಗಳ ಕಾನ್ಫರೆನ್ಸ್ ಮತ್ತು ವಕ್ಫ್ ಸಂಘ ಸಂಸ್ಥೆಯ ಪದಾಧಿಕಾರಿಗಳ ಕಾನ್ಫರೆನ್ಸ್ಗಳು ಕರೆದು ಪಕ್ಷಕ್ಕೆ ಪರಿವರ್ತನೆ ಮಾಡಿ ಪಕ್ಷ ಅಧಿಕಾರಕ್ಕೆ ಬರುವ ರೀತಿಯಲ್ಲಿ 23ರಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅದೇ ರೀತಿ 18ರಲ್ಲಿ ನಡೆದಂಥ ಚುನಾವಣೆಯಲ್ಲೂ ಸಹ ಕೆಲಸ ಮಾಡಿದ್ದಾರೆ. ಅದಕ್ಕೆಲ್ಲ ದಾಖಲಾತಿಗಳು ಇದ್ದಾವೆ. ಅದಕ್ಕೆ AICC ಮಟ್ಟದಲ್ಲಿ ಅದು ಸಬ್ಮಿಟ್ ಮಾಡಿದ್ದೀವಿ. ಅವ್ರಿಗೆ ಈಗಾಗಲೇ ಪಕ್ಷದ ಅದು ಗೊತ್ತಿದೆ. ಆದರೂ ಸಹ ಏನು ಕೇವಲ ಸಮಾಜದ ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಸಮಾಜಕ್ಕೆ ಟಿಕೆಟ್ ಕೇಳಿದ್ದೆ ಒಂದು ತಪ್ಪಾಯಿತು ಅಂತ ಕಾಣಿಸ್ತಾ ಇದೆ. ಇವತ್ತು ಪಕ್ಷದಲ್ಲಿ ಏನು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ನಾವು ಕೊಡ್ತೀವಿ ಅಂತ ಹೇಳಿ ನಾವೇ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ. ಪಕ್ಷ ನಮ್ಮ ಅದರ ಒಂದು ಸಿದ್ಧಾಂತ ಮೇಲೆ ನಡೀತಾ ಇದೆ ಅಂತ ನಾವು ಸಹ ನಂಬಿದ್ದೀವಿ. ಆ ಸಾಮಾಜಿಕ ನ್ಯಾಯ ಸಿಗ್ಬೇಕಂತ ಹೇಳಿಬಿಟ್ಟು ನಾವು ನಮ್ಮ ನಾಯಕರು BZ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಸಮಾಜದ ಅಹಿಂದ ವರ್ಗದ ಧ್ವನಿಯಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಅವರ ಒಂದು ಕೂಗು ಏನಿತ್ತು ಅದು ಎಲ್ಲಕ್ಕೆ ಬೆಂಬಲ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಸಮಾಜದಲ್ಲಿ ಅಹಿಂದ ವರ್ಗದವರು, ಅಲ್ಪಸಂಖ್ಯಾತರು ವಿಶೇಷವಾಗಿ ನಾವು ಅವರಿಗೆ ಕೋರ್ಕೊಂಡಿದ್ವಿ. ಅವ್ರು ಕೇಳಿದ್ರು. ಅದಕ್ಕೆ ನಾವು ಅವರಿಗೆ ಚುನಾವಣೆ ಆಗಿದ್ರು. ಯಾರಿಗೆ ಪ್ರಾತಿನಿಧ್ಯ ಇಲ್ಲ, ಯಾವ ಸಮಾಜಕ್ಕೆ ರೆಪ್ರೆಸೆಂಟೇಷನ್ ಇಲ್ಲ, ಅವರಿಗೆ ಕೊಡಬೇಕಂತ ಹೇಳ್ಬಿಟ್ಟು ಇದೇ ಪ್ರೆಸ್ ಕ್ಲಬ್ ಅಲ್ಲಿ ಮತ್ತು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಅಹಿಂದ ವರ್ಗಕ್ಕೆ ಕೊಡ್ರಿ, ನನಗೆ ಕೊಡ್ಲಿಕ್ಕಾಗಿದ್ರೆ ಬೇರೆ ವರ್ಗಕ್ಕೆ ಕೊಡ್ರಿ, ಯಾರು ನಮ್ಮ ಸಮಾಜದಲ್ಲಿ ಯಾರು ಬೇರೆ ಆಕಾಂಕ್ಷಿಗಳಿದ್ದಾರೆ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೀಡಿಯಾದಲ್ಲಿ ಅದಕ್ಕೆ ಎವಿಡೆನ್ಸ್ ಇದ್ದಾವೆ, ಅದಕ್ಕೆ ಪತ್ರಿಕಾದಲ್ಲಿ ಬಂದಿದೆ. ಆದರೂ ಸಹ ಇವತ್ತು ಯಾವುದೋ ಒಂದು ನಿಬ್ಳವರು ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿದಾರಲ್ಲ ನಾಯಕರು, ಅವರು ಭೂಮಿ ತೋರಿಸುವ ಕೆಲಸ ಮಾಡಿದ್ದಾರೆ. ಏನು ಆಂಟಿಸೆಪ್ಟಿಕ್ ಬೇಲೆ ಅಪ್ಲೈ ಮಾಡ್ಕೊತಾರಲ್ಲ, ಈಗ ನಮ್ಗೆ ಅರೆಸ್ಟ್ ಆಗ್ತೀವಿ ಅಂದ ತಕ್ಷಣ ಆಂಟಿಸೆಪ್ಟಿಕ್ ಬೇಲೆ ಅಪ್ಲೈ ಮಾಡ್ಕೊತೀವಲ್ಲ, ಆ ರೀತಿ ವರ್ತನೆ ಮಾಡಿ ನಿನ್ನೆ KPCC ಕಚೇರಿಯನ್ನು ದುರುಪಯೋಗ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಖಂಡನೆ ಮಾಡಿದ್ದೀವಿ. ಒಂದು ಈಗ ಒಳ್ಳೆ ಆಕ್ಷನ್, ಈಗ ಪಕ್ಷ ವಿರೋಧಿ ಏನೋ ಮಾಡಿದ್ದಾರೆ ಅಂತ ಸುಮ್ಮನೆ ಹೆಸರು ಹೇಳಿದಂಗೆ ನಮ್ಮ ಸಲೀಂ ಅಹಮದ್ ಸಾಹೇಬರು ಮತ್ತು ರಿಜ್ವಾನ್ ಅರ್ಷದ್ ಅವರು ಮಾಡಿದಾರಲ್ಲ, ಅವ್ರಿಗೆ ಪಾಪ ಜ್ಞಾನದ ಕಡಿಮೆ ಇದೆ ಅಂತ ಕಾಣ್ತದೆ. ಈ ಹಿಂದೆ ಇಕ್ಬಾಲ್ ಅಹಮದ್ ಸರ್ಡಿಗಿ ಅವರಿಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ವಿಧಾನ ಪರಿಷತ್ ಸದಸ್ಯತ್ವದಿಂದ ವಂಚನೆ ಮಾಡಿದ್ರು. ನಮ್ಮ ಅಲ್ಪಸಂಖ್ಯಾತರ ಒಬ್ಬ ಮಲ್ಲಿಕಾರ್ಜುನ ಖರ್ಗೆ ಅವರ ಆಪ್ತರು, ಇಕ್ಬಾಲ್ ಅಹಮದ್ ಸರ್ಡಿಗಿ ಅಂತ ಆಪ್ತರು, ಅವ್ರಿಗೆ ಸೋಲಿಸಿದ್ರು. ಆವಾಗ ಇವ್ರು ಎಲ್ಲಿ ಹೋಗಿದ್ರು? ಇವ್ರು ಅವಾಗ MLC ಇದ್ರು, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು. ಅವಾಗ ಯಾಕೆ ಕಾಣಲಿಲ್ಲ ಪಕ್ಷದ ಚಟುವಟಿಕೆ? ಅವಾಗ ಆಕ್ಷನ್ ತಗೊಂಡಿಲ್ಲಲ್ಲ. ಬೈರತಿ ಸುರೇಶ್ ಅವರು ಸ್ವತಂತ್ರವಾಗಿ ಗೆದ್ರು, ಆದ್ರೂ ಇವತ್ತವರೆಗೂ ಪಕ್ಷ ಅವ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ. ಅವ್ರಿಗೆ ಮಂತ್ರಿನೂ ಮಾಡಿದ್ರು, ಟಿಕೆಟ್ ಕೊಟ್ಟರು. ಈ ರೀತಿ ಆಗಬಾರ್ದು. ಅದು ಅಲ್ಪಸಂಖ್ಯಾತರು ಗಮನಿಸ್ತಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಏನು ಈಗ ಸಾಂಸ್ಕೃತಿಕ ಚುನಾವಣೆ ಜನರಲ್ ಎಲೆಕ್ಷನ್ ಬರ್ತದಲ್ಲ, ಅದ್ರ ಮೇಲೆ ಪರಿಣಾಮ ಬೀಳ್ತದೆ. ಜಬ್ಬಾರ್ ಸಾಹೇಬರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದಾರೆ. 123 ಕಾನ್ಸ್ಟಿಟ್ಯೂನ್ಸಿ ಒಳಗೆ ಪ್ರವಾಸ ಮಾಡಿದ ಎವಿಡೆನ್ಸ್ ನಮ್ಮ ಹತ್ರ ಬುಕ್ ಸಮೇತ ಇದೆ. ಇವತ್ತು ಯಾರು ಇನ್ನೊಂದು ಮನ್ಸೂರ್ ಅಲಿ ಖಾನ್ಗೆ ವಿರೋಧ ಷಡ್ಯಂತ್ರ ಮಾಡಿ ಸೋಲಿಸಿದ್ದು ಯಾರು? ಬೆಂಗಳೂರು ಸೆಂಟ್ರಲ್ ಅಲ್ಲಿ. ಅದಕ್ಕೆ ಅಲ್ಲೇ ಬೆಂಗಳೂರಲ್ಲಿ ಇದಾರಲ್ಲ ಇವ್ರು ಯಾಕೆ ಕೇಳ್ತಾ ಇಲ್ಲ? ಆಮೇಲೆ ಅದೇ ರಿಜ್ವಾನ್ ಅರ್ಷದ್ಗೆ ಶಿವಾಜಿನಗರದಲ್ಲಿ ಷಡ್ಯಂತ್ರ ಮಾಡಿ ಸೋಲ್ಸಕ್ಕೆ ಪ್ರಯತ್ನ ಪಟ್ಟಿದ್ದವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ? ಅವ್ರ ಮೇಲೆ ಏನ್ ಆಕ್ಷನ್ ತಗೊಂಡಿಲ್ಲ?
ಅದೇ ರೀತಿ ಏನಾಗಿದೆ, ನಮ್ಮ ಅಲ್ಪಸಂಖ್ಯಾತರು ಮೇಜರ್ ವೋಟರ್ಸ್, ಕಾಂಗ್ರೆಸ್ ಪಕ್ಷಕ್ಕೆ ಮೇಜರ್ ವೋಟರ್ಸ್. ಅದು ಆ ಮೇಜರ್ ವೋಟರ್ಸ್ ಏನಿದೆ ನಮ್ಮ ಋಣ ಪಕ್ಷದ ಮೇಲೆ ಇದೆ, ಅದು ತೀರಿಸಿದೆ ಅಂತ ಕೇಳಿದ್ರು. ನಿನ್ನೆ ಒಂದು ಇದರಲ್ಲಿ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಋಣ ತೀರಿಸಬೇಕು, ಚಹಾ ಕುಡಿದು ಋಣ ತೀರಿಸಬೇಕು ಅಂತ ಮಂತ್ರಿಗಳು ಹೇಳಿದ್ದಾರೆ. ಈ ನಮ್ಮ ಸಮಾಜ ಏನಿದೆಯಲ್ಲ ಪಕ್ಷದ ಋಣ ತೀರಿಸಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಅಲ್ಪಸಂಖ್ಯಾತ ಋಣ ತೀರಿಸಾಗಿದೆ, ಅದು ಜಾಸ್ತಿ ಆಗ್ಬಿಟ್ಟಿದೆ. ನಾವು ಯಾವುದು ಋಣ ಬಾಕಿ ಇಟ್ಕೊಂಡಿಲ್ಲ. ನಮ್ಮ ಸಮಾಜ ಏನಿದೆಯಲ್ಲ ಈ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಇವತ್ತು ನಿಮ್ಮಲ್ಲಿ ಡಾಟಾ ಇದೆ. ಉತ್ತರದಲ್ಲಿ ಎಷ್ಟು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾವೆ ಮತ್ತು ದಕ್ಷಿಣದಲ್ಲಿ ಎಷ್ಟು ಬಂದಾವೆ ಅನ್ನೋದು ಇದೆ. 24,000 ಚಿಲ್ಲರ ಓಟ್ ಹಿನ್ನಡೆ ಇದೆ ಉತ್ತರದಲ್ಲಿ. ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು ಐದನೇ ವರ್ಗದಿರುವ ಕ್ಷೇತ್ರದಲ್ಲಿ 26,000 ಲೀಡಿಂಗ್ ಇದೆ. ಅದು ಋಣ ತೀರಿದಂಗಲ್ಲೇ. ಐದನೇ ವರ್ಗದವರು ಅಲ್ಪಸಂಖ್ಯಾತರು ಋಣ ತೀರಿಸಿದ್ದಾರೆ. ಪಕ್ಷ ಅದ್ರ ಬಗ್ಗೆ ಪಕ್ಷಕ್ಕೆ ಗೊತ್ತಿದೆ, ಅದು ವೈಯಕ್ತಿಕವಾಗಿ ಮಾತಾಡ